ನಮಸ್ಕಾರ ಸ್ನೇಹಿತರೆ, ಭುವೀಸ್ ಸ್ಪರ್ಧಾ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಹಿಳಾ ಸಬಲೀಕರಣದ ಕುರಿತು ಪ್ರಬಂಧವನ್ನು ನೋಡೋಣ. ಪೀಠಿಕೆ: ಮಹಿಳಾ ಸಬಲೀಕರಣ ಎಂಬ ಪದವು ಮಹಿಳೆಯರು ಸಾಕಷ್ಟು ಶಕ್ತಿಶಾಲಿಗಳಲ್ಲ, ಅವರು ಸಬಲೀಕರಣಗೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ. ಈ ನೋವಿನ ಸತ್ಯ ಬಹಳ ಹಿಂದಿನಿಂದಲೂ ಇದೆ. ನಮ್ಮ ಸಮಾಜವು ಪುರುಷರು ಮತ್ತು ಮಹಿಳೆಯರನ್ನು ಒಳಗೊಂಡಿದೆ. ಹಿಂದಿನ ಕಾಲದಲ್ಲಿ ಪುರುಷರನ್ನು ಕುಟುಂಬದ ಪ್ರಮುಖ ಸದಸ್ಯರೆಂದು ಪರಿಗಣಿಸಲಾಗಿತ್ತು. ಅವರು ಜೀವನೋಪಾಯವನ್ನು ಗಳಿಸುವ ಜವಾಬ್ದಾರಿಯನ್ನು ಹೊಂದಿದ್ದರು ಮತ್ತು ಕುಟುಂಬದ ನಿರ್ಧಾರ ತೆಗೆದುಕೊಳ್ಳುವವರಾಗಿದ್ದರು. ಮತ್ತೊಂದೆಡೆ, ಮಹಿಳೆಯರು ಮನೆಗೆಲಸ ಮತ್ತು ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿಯನ್ನು ಹೊಂದಿದ್ದರು. ಆದ್ದರಿಂದ ಪಾತ್ರಗಳು ಪ್ರಮುಖವಾಗಿ ಲಿಂಗವನ್ನು ಆಧರಿಸಿವೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಇರಲಿಲ್ಲ. ನಾವು ನಮ್ಮ ಸಂಪೂರ್ಣ ವಲಯವನ್ನು ನಿರ್ಣಯಿಸಿದರೆ, ಮಹಿಳೆಯರ ಸಮಸ್ಯೆಗಳು ಅವಳ ಸಂತಾನೋತ್ಪತ್ತಿ ಪಾತ್ರ ಮತ್ತು ಅವಳ ದೇಹದ ಮೇಲೆ ಅಥವಾ ಕೆಲಸಗಾರತಿಯಾಗಿ ಅವರ ಆರ್ಥಿಕ ಪಾತ್ರದ ಮೇಲೆ ಕೇಂದ್ರೀಕೃತವಾಗಿತ್ತು ಎಂದು ಸಂಶೋಧನೆ ಹೇಳುತ್ತದೆ. ಆದರೆ ಇವರ್ಯಾರೂ ಮಹಿಳೆಯರ ಸಬಲೀಕರಣದತ್ತ ಗಮನಹರಿಸಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರನ್ನು ಅತ್ಯಂತ ಮತ್ತು ಶಕ್ತಿಹೀನತೆಯ ಪ್ರಪಾತದಿಂದ ಮೇಲೆ ಎತ್ತುವ ಗಮನಾರ್ಹ ಕೆಲಸ ಪ್ರಾರಂಭವಾಯಿತು. ಪಿತೃಪ್ರಧಾನ ಸಮಾಜವು ಪ್ರಪಂಚದಾದ್ಯಂತ ಮಹಿಳೆಯರಿಗೆ ಮತದಾನ ಮಾಡುವ ಅಥವಾ ಯಾವುದೇ ಅಭಿಪ್ರಾಯವನ್ನು ಮಂಡಿಸುವ ಅವಕಾಶವಿರಲಿಲ್ಲ. ಮಹಿಳೆಯರು ತಮ್ಮ ಮನೆಗೆಲಸಗಳಲ್ಲಿ ಸೀಮಿತರಾಗಿದ್ದರು. ಸಮಯ ಮುಂದುವರೆದಂತೆ ತಮ್ಮ ಜೀವನವು ಕೇವಲ ಮನೆಗಳಲ್ಲಿ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಿನದು ಅರ್ಥೈಸುತ್ತದೆ ಎಂದು ಅವರು ಅರಿತುಕೊಂಡರು. ಹೆಚ್ಚು ಹೆಚ್ಚು ಮಹಿಳೆಯರು ಮಾನವ ನಿರ್ಮಿತ ಅಡೆತಡೆಗಳನ್ನು ದಾಟಲು ಪ್ರಾರಂಭಿಸಿದಾಗ ಪ್ರಪಂಚವು ಮಹಿಳೆಯರ ಬೆಳವಣಿಗೆಗೆ ಸಾಕ್ಷಿಯಾಗಲು ಪ್ರಾರಂಭಿಸಿತು. ವಿಷಯ ಬೆಳವಣಿಗೆ: ಪುರುಷರಿಗಿಂತ ಭಿನ್ನವಾಗಿ ಮಹಿಳೆಯರು ತಮ್ಮ ವಿರುದ್ಧ ಲಿಂಗದ ಧ್ವನಿಯನ್ನು ಎತ್ತಿಕ್ಕಲು ಎಂದಿಗೂ ಪ್ರಯತ್ನಿಸುವುದಿಲ್ಲ. ಅವರು ಎಲ್ಲ ದೀನದಲಿತ ಜನರ ಕೈಗಳನ್ನು ಹಿಡಿದಿದ್ದಾರೆ. ಪುರುಷರು ಮತ್ತು ಮಹಿಳೆಯರು ಮತ್ತು ಅವರು ತಮ್ಮ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರುವಾಗ ಅವರನ್ನು ದುರದೃಷ್ಟದಿಂದ ಹೊರತೆಗೆಯುತ್ತಾರೆ. ಮಹಿಳಾ ಸಬಲೀಕರಣದ ಇತಿಹಾಸ: ಮಹಿಳಾ ಸಬಲೀಕರಣದ ಇತಿಹಾಸವು ನಿಖರವಾದ ದಿನಾಂಕದಿಂದ ಪ್ರಾರಂಭವಾಗುವುದಿಲ್ಲ. ಇದು ಖಚಿತ ಪ್ರಕ್ರಿಯೆ ಆಗಿದೆ. ಆದಾಗ್ಯೂ, ಕೆಲವು ಚಳುವಳಿಗಳು, ಪ್ರತಿಭಟನೆಗಳು, ಕ್ರಾಂತಿಕಾರಿಗಳು ಮಹಿಳಾ ಸಬಲೀಕರಣದ ಕಾರಣವನ್ನು ಹೆಚ್ಚು ವೇಗವಾಗಿ ಹೆಚ್ಚಿಸಿವೆ. ಪ್ರಾಚೀನ ದಿನಗಳಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನೂರಾರು ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನ ಮಾಡಲು ಅವಕಾಶವಿರಲಿಲ್ಲ. ಸಮಯ ಕಳೆದಂತೆ ಹೆಚ್ಚು ಹೆಚ್ಚು ಮಹಿಳೆಯರು ಒಟ್ಟುಗೂಡಿದರು ಮತ್ತು ತಮ್ಮ ಧ್ವನಿಯನ್ನು ಕೇಳಿದರು. ಮತದಾನದ ಹಕ್ಕು ಗಳಿಸಿ ಸಮಾಜದಲ್ಲಿ ಮಹಿಳೆಯರ ಸ್ಥಾನವನ್ನು ಗಣನೀಯವಾಗಿ ಎತ್ತಿದರು. ಮಹಿಳೆಯರ ಮತದಾನದ ಹಕ್ಕುಗಳನ್ನು ಬೆಂಬಲಿಸಲು ಪ್ರತಿದಿನ ಪ್ರಚಾರ ಮಾಡುವ ಅನೇಕ ಮತದಾರರ ಚಳುವಳಿಗಳು ಇದ್ದವು. ಯಾವುದೇ ಮಹಿಳೆ ಆರ್ಥಿಕವಾಗಿ ಸ್ವತಂತ್ರಳಾಗದಿದ್ದರೆ ಸಬಲಳಾಗುವುದಿಲ್ಲ. ಮಹಿಳೆಯರು ಬಯಸಿದ ವಸ್ತುಗಳನ್ನು ಪಡೆಯಲು ತಮ್ಮ ತಂದೆ ಅಥವಾ ಗಂಡನ ಮೇಲೆ ಅವಲಂಬಿತರಾಗುವ ದಿನಗಳು ಹೋಗಿವೆ. 20ನೇ ಶತಮಾನದಿಂದ ಮಹಿಳೆಯರು ಉದ್ಯೋಗಗಳಿಗೆ ಸೇರಲು ಹೆಚ್ಚಿನ ಅವಕಾಶವನ್ನು ಪಡೆದರು. ಇಂದು ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಉದ್ಯೋಗಗಳು ತೆರೆದುಕೊಳ್ಳುತ್ತಿವೆ. ಮನೆಯಲ್ಲಿ ಮಹಿಳೆಯರು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಪಡೆದಿದ್ದಾರೆ. 21ನೇ ಶತಮಾನದ ಆರಂಭದ ನಂತರ ತಳಮಟ್ಟಕ್ಕೆ ಸೇರಿದ ಮಹಿಳೆಯರು ಪುರುಷರಿಗೆ ಮಾತ್ರ ಮೀಸಲಾದ ಅನೇಕ ವೃತ್ತಿಪರ ಕೆಲಸಗಳನ್ನು ಕಂಡುಕೊಂಡಿದ್ದಾರೆ. ಇಂದು ಅನೇಕ ಮಹಿಳಾ ಮೇಸ್ತ್ರಿಗಳು, ಬಸ್ ಚಾಲಕರು, PSI, IAS ಇತ್ಯಾದಿ ಕೆಲಸಗಳಲ್ಲಿ ನಿರ್ವಹಿಸುತ್ತಿದ್ದಾರೆ ಮತ್ತು ಈ ಎಲ್ಲ ಮಹಿಳೆಯರು ತಮ್ಮ ಕೆಲಸವನ್ನು ಅತ್ಯಂತ ಉತ್ತಮವಾಗಿ ಮಾಡುತ್ತಿದ್ದಾರೆ.
ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರದ ಯೋಜನೆಗಳು. ಫಸ್ಟ್ ಒನ್, ಮಹಿಳಾ ಸಹಾಯವಾಣಿ ಯೋಜನೆ 2016. ಸೆಕೆಂಡ್, ಸ್ವಧಾರ್ ಗ್ರೇಸ್ 2018. ಸುಕನ್ಯಾ ಸಮೃದ್ಧಿ ಯೋಜನೆ. ನಾರಿ ಶಕ್ತಿ ಪುರಸ್ಕಾರ್ 1999. ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2016. ಶ್ರೀ ಬ್ಯಾಗ್ಸ್ ಪೋರ್ಟಲ್ ಯೋಜನೆ 2018. ವರ್ಕಿಂಗ್ ವುಮೆನ್ ಹಾಸ್ಟೆಲ್. ಬೇಟಿ ಬಚಾವೋ ಬೇಟಿ ಪಢಾವೋ ಮಹಿಳಾ ಶಕ್ತಿ ಕೇಂದ್ರ. ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವ ಹಲವಾರು ರಾಜ್ಯ ಸರ್ಕಾರದ ಯೋಜನೆಗಳು. ಮಕ್ಕಳ ರಕ್ಷಣಾ ಯೋಜನೆ ಆಂಧ್ರ ಪ್ರದೇಶ್, ಲಾಡ್ಲಿ ಲಕ್ಷ್ಮಿ ಯೋಜನೆ ಮಧ್ಯಪ್ರದೇಶ್, ಭಾಗ್ಯಲಕ್ಷ್ಮಿ ಯೋಜನೆ ಕರ್ನಾಟಕ, ರಾಜಶ್ರೀ ಯೋಜನೆ ರಾಜಸ್ಥಾನ್. ನೆಕ್ಸ್ಟ್, ಉಪಸಂಹಾರ. ಹಿಂದೆಗಿಂತಲೂ ಇಂದು ಮಹಿಳೆಯರು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದಾರೆ. ಅವರು ಸ್ವತಂತ್ರವಾಗಿ ನಿರ್ಧರಿಸಬಹುದಾದ, ಆದಾಗ್ಯೂ ಹೋಗಲು ಬಹಳ ದೂರವಿದೆ. ಧರ್ಮವನ್ನು ಹತ್ತಿಕ್ಕಲು ಬಳಸುತ್ತಿರುವುದನ್ನು ವಿರೋಧಿಸಿ ಮಹಿಳೆಯರು ಪ್ರತಿಭಟಿಸಬೇಕು. ಎಲ್ಲ ಮಿಲಿಟರಿ ಸ್ಥಾನಗಳು ಮಹಿಳೆಯರಿಗೆ ಮುಕ್ತವಾಗಿಲ್ಲ. ಚಿತ್ರರಂಗದಲ್ಲಿ, ಕ್ರೀಡೆಯಲ್ಲಿ ಮತ್ತು ಸಾಮಾನ್ಯ ಉದ್ಯೋಗಗಳಲ್ಲಿ ವೇತನದ ಅಂತರವಿದೆ. ಮಹಿಳೆಯರು ಅನಾದಿ ಕಾಲದಿಂದ ಎದುರಿಸುತ್ತಿರುವ ಎಲ್ಲ ಅನ್ಯಾಯಗಳನ್ನು ಬಹಿಷ್ಕರಿಸಲು ಕಷ್ಟಪಟ್ಟು ಗಳಿಸಿದ ಶಕ್ತಿಯನ್ನು ಬಳಸಬೇಕಾಗಿದೆ. ಧನ್ಯವಾದಗಳು. ಇಂತಹದೇ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಭುವೀಸ್ ಸ್ಪರ್ಧಾ ಹಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.